ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇವತ್ತಿನ ಮೊದಲನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸನ್ನು ಬಂದಿದ್ದು ಅಂತ ಹೇಳ್ತಾ ಇದ್ದೆ. ಸೊ ಅದೇ ಥರ ಇವತ್ತಿನ ಒಂದು ಶಿಫ್ಟಲ್ಲಿ ಹುಡುಗರು ಭಾಳಷ್ಟು ಜನ ಮಾಡ್ರೇಟಾಗಿ ಈಸಿಯಾಗಿ ಬಂದಿದ್ದು ಅಂತ ಹೇಳ್ತಿದ್ರು. ಅದೇ ರೀತಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು ಅಂತೇಳಿ ವಿದಿನ್ 5 ಮಿನಿಟ್ಸ್ ಒಳಗೆ ಮುಗಿಸ್ತೀನಿ. ಅದೇ ರೀತಿ ಕ್ಯಾಲೆಂಡರ್ ಟಾಪಿಕ ಕೆಲವು ಜನ ಬಂದವಂತಾರೆ, ಕೆಲವು ಜನ ಬಂದಿಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಕ್ಯಾಲೆಂಡರ್ ಟಾಪಿಕ ಏನದ ಇಂಪಾರ್ಟೆಂಟ್ ಹೇಳಿ ಲಾಸ್ಟಿಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ನೋಡಿರಿ, 28ನೇ ತಾರೀಕು ಇವತ್ತು ಯಾವುದು ಒಂದನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ ಬಂದಿರ್ತಾವೆ ಅಂತೇಳಿ ಸೊ ನೋಡ್ತಾ ಹೋಗೋಣ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಈಗ ನೋಡಿರಿ, ಫಸ್ಟಿಗೆ ನಾವು ಯಾವ್ದು ನೋಡೋಣಪ್ಪ ಅಂತಂದ್ರೆ ಮ್ಯಾಥ್ಸ್ ನೋಡೋಣ. ಮ್ಯಾಥ್ಸ್ ಒಳಗೆ ಯಾವ್ಯಾವ ಟಾಪಿಕ್ ಕೇಳಿದ್ರು ಎಷ್ಟು ಅಂತೇಳಿ ಪರ್ಸೆಂಟೇಜ್ ಟಾಪಿಕ್ ಮೇಲೆ ನಿಮಗೆ ಏನು ಕೇಳಿದ್ರಪ್ಪ ಅಂತಂದ್ರೆ ಒಂದು ಕ್ವಶನ್ನು ಅಂತ ಹೇಳ್ತಾಯಿದ್ರು. ಪರ್ಸೆಂಟೇಜ್ ಮೇಲೆ ಒಂದು ಕ್ವಶನ್ ಬಂದದ. ಅದೇ ರೀತಿ LCM ಮತ್ತು HCF ಮೇಲೆ ಬಂದಂತಹ ಪ್ರಶ್ನೆಗಳು 2. ನೀವು ನಾರ್ಮಲಾಗಿ 2 ಬಂದೇ ಬರ್ತಾವೆ ಅಂತ ಹೇಳಿದ್ದೆ ನಾನು. ಅದೇ ರೀತಿ ಸರಾಸರಿ ಎವರೇಜ್ ಮೇಲೆ ಒಂದು ಕ್ವಶನ್ ಬಂದದ. ಅದೇ ರೀತಿ ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ 2 ಪ್ರಶ್ನೆಗಳು, ಅನುಪಾತ ಮತ್ತು ಸಮಾನುಪಾತ ಮೇಲೆ. ಆಮೇಲೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು ಕ್ವಶನ್ ಅದ ರೀ. ಓಕೆ, ಪರ್ಸೆಂಟೇಜ್ ಮೇಲೆ ಕೆಲವು ಜನ 2 ಕ್ವಶನು ಅಂತ ಹೇಳ್ಯಾರ, ಭಾಳಷ್ಟು ಇಂಪಾರ್ಟೆಂಟು. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗೆ ಬಂದದ. ಅದೇ ರೀತಿ ಸಿಂಪ್ಲಿಫಿಕೇಷನ್ ಮೇಲೆ 3 ಕ್ವಶನ್ ಅದಾವೆ. ಅದೇ ರೀತಿ ಮೆನ್ಸುಲೇಷನ್ ಮೇಲೆ ಬಂದ್ರೆ ಇಲ್ಲಿ 2D ಮೇಲೆ ಕ್ವಶನ್ ಬಂದವ, ಒಂದು ಕ್ವಶನ್ ಬಂದದ ಅಂತೇಳಿ ಭಾಳಷ್ಟು ಜನ ಹೇಳಿದ್ರು. ಸೊ ಇವುಗಳನ್ನು ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನೋಡಿರಿ. ಆಲ್ಮೋಸ್ಟ್ ಆಲು ಎಲ್ಲದರಲ್ಲಿ ರೇಷೋ ಆ್ಯಂಡ್ ಪ್ರಪೋರ್ಷನು, ಟೈಮ್ ಆ್ಯಂಡ್ ವರ್ಕು, ಪ್ರಾಫಿಟ್ ಲಾಸು, ಸಿಂಪ್ಲಿಫಿಕೇಷನ್ನು, LCM ನೋಡಿ, ಪರ್ಸೆಂಟೇಜು, ಎವರೇಜು, ಇವೆಲ್ಲ ಕಾಮನ್ ಟಾಪಿಕ್ಸ್ಗಳಾಗಿರ್ತವೆ. ಅದಕ್ಕೆ ಕಾರಣ ಇವುಗಳನ್ನ ನೀವು ಮಿಸ್ ಮಾಡಲೇಬೇಡಿ. ಓಕೆ, ಡನ್. ಇನ್ನು ಲೇಟ್ ಮಾಡೋದು ಬೇಡ. ರೀಸನಿಂಗ್ ಸಂಬಂಧಪಟ್ಟಂತೆ ಏನದವ, ರೀಸನಿಂಗಲ್ಲಿ ಕ್ವಶನ್ಸು ಯಾವ ರೀತಿ ಅದಾವ ಅಂದರೆ ಯಾವ ಟಾಪಿಕ್ ಮೇಲೆ ಬಂದವ. ಫಸ್ಟ್ ಒನ್ ನಾವು ಏನಪ್ಪ ಕೋಡಿಂಗ್ ಡಿಕೋಡಿಂಗ್ ಅಂತೀವಿ. ಓಕೆ, ಕೋಡಿಂಗ್ ಡಿಕೋಡಿಂಗ್. ಓಕೆ, ಇಲ್ಲಿ 2 ಪ್ರಶ್ನೆಗಳು ಬಂದವ. ಅದೇ ರೀತಿ ಎನಾಲಜಿ ಮೇಲೆ ಒಂದು ಕ್ವಶನ್ ಬಂದದ. ಅದೇ ರೀತಿ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂತೇಳಿ ಅದರ ಮೇಲೆ ಆಪ್ರೇಷನ್ಸ್. ಓಕೆ, ಇಲ್ಲಿ 2 ಕ್ವಶನ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಸೈನ್ ಚೇಂಜಸ್, ಚಿಹ್ನೆಗಳ ಅದಲು ಬದಲು ಅಂತ ಹೇಳ್ತೀವಲ್ಲ, ಅದ್ರಿಗೂ ಕೂಡ ಒಂದು ಕ್ವಶನ್ ಅಂದರೆ ಇವೆರಡೂ ಸೇರಿನ ಕ್ವಶನ್ಸನ್ನು ಬಂದವ. ಓಕೆ, ನೆಕ್ಸ್ಟು ಡೈಸ್, ದಾಳಗಳು ಟಾಪಿಕ್ ಮೇಲೆ ಏನು ಬಂದದ ಅಂತೇಳಿ ಒಂದು ಕ್ವಶನ್ ಅಂತೂ ಬಂದದ. ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ 2 ಕ್ವಶನ್ ಬಂದವ. ಓಕೆ, ಡನ್. ಇದಾದಮೇಲೆ ನಂಬರ್ ಸೀರೀಸ್ ಮೇಲೆ 3 ಕ್ವಶನ್ಸ್ ಬಂದವ, ಗೊತ್ತಿರಲಿ. ನೆಕ್ಸ್ಟು ಡಿಕ್ಷನರಿ ಆರ್ಡರ್ಸ್ ಅಂದರೆ ಇಂಗ್ಲೀಷ್ ವರ್ಡ್ಸ್ ಅರೇಂಜ್ಮೆಂಟ್ ಅಂತೀವಲ್ಲ, ಅಲ್ಲಿ ಎಷ್ಟು ಬಂದವಪ್ಪ ಅಂತಂದರೆ ಒಂದು ಕ್ವಶನ್ ಬಂದದ. ಓಕೆ, ಡನ್. ಇದಾದಮೇಲೆ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಬ್ಲಡ್ ರಿಲೇಷನ್ ಮೇಲೆ 1 ಅಥವಾ 2 ಅಂತ ಹೇಳತ್ತಾರ. ಆಮೇಲೆ ವೆನ್ ಡಯಾಗ್ರಾಮ್ಸ್ ಮೇಲೆ ಅಲ್ಲಿ ಬರುವಂಥದ್ದು ಒಂದು ಹೇಳಿಕೆ ಮತ್ತು ತೀರ್ಮಾನ, ಇನ್ನೊಂದು 3 ಶಬ್ದಗಳನ್ನ ಕೊಟ್ಟು ಅವುಗಳ ಮೇಲೆ ಚಿತ್ರವನ್ನು ಕೇಳಿರುವಂಥದ್ದು. ಸೊ ಈ ರೀತಿ ನಿಮಗೆ ಬಂದಂತಹ ಒಂದು ಅನಲೈಸಿಸ್ ಆಗಿದ್ದು. ಇನ್ನು ಭಾಳಷ್ಟು ಜನ ನಿನ್ನೆ ಏನಂತಂದ್ರು, ಸರ್ ಕ್ಯಾಲೆಂಡರ್ ಸ್ವಲ್ಪ ಹೇಳ್ರಿ ಅಂತ ಹೇಳಿದರು. ಕ್ಯಾಲೆಂಡರ್ ಟಾಪಿಕ್ ಮೇಲೆ ಏನೇನದ ಅಂಥೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ನಿಮಗೆ ಕ್ಯಾಲೆಂಡರ್ ಟಾಪಿಕ್ ಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದಿಷ್ಟು ಬರ್ತಾವೆ. ಅಲ್ಲಿ ಕೆಲವೊಂದು ಈವನ್ ಡೇಸು, ಆಡ್ ಡೇಸ್ ಅಂತೇಳಿ ಬರ್ತಾವೆ. ಅದನ್ನು ನಾನು ಇವತ್ತೇನಿ ಕಂಡೀಷನ್ ನಿಮಗೆ ಕ್ಲಾಸನ್ನು ನಾನು ರೆಡಿ ಮಾಡಿ ನೆಕ್ಸ್ಟ್ ವಿಡಿಯೋ ಇನ್ನೊಂದು ಈವ್ನಿಂಗ್ ಒಳಗಾಗಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಕ್ಯಾಲೆಂಡರ್ ಯಾರು ಮಿಸ್ ಮಾಡಬೇಡ್ರಿ. ಒಂದು ವೇಳೆ ಯಾರು ಬರಲಿ ಬಿಡಲಿ, ಈಸಿ ಮೆಥಡಲ್ಲಿ ವಿದಿನ್ ಹಾಫ್ ಆ್ಯನ್ ಅವರ್ ಒಳಗೆ ಇಡೀ ಫುಲ್ ಟಾಪಿಕನ್ನು ಹೇಳಿ ವಿತ್ ಎಕ್ಸಾಂಪಲ್ಸು. ಅದೇ ರೀತಿ ಪ್ರೀವಿಯಸ್ ಇಯರ್ ಯಾವ ಥರ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕ್ವಶನ್ ಬಂದವ ಅವುಗಳನ್ನ ಕೂಡ ವಿತ್ ಟ್ರಿಕ್ಸ್, ವಿತ್ ಕಾನ್ಸೆಪ್ಟ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಎಲ್ಲರೂ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಮತ್ತೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.